ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇದೇ ತಿಂಗಳು 11ನೇ ತಾರೀಕು ನಡೀತಾ ಇರುವಂತ KE 708 ರಿಕ್ರೂಟ್ಮೆಂಟ್ ನಾಲೆಜ್ಗೆ ಹಾಲ್ ಟಿಕೆಟ್ ಬಿಟ್ಟಿದ್ದಾರೆ. ಸೊ ಯಾರು ಇನ್ನೂ ಡೌನ್ಲೋಡ್ ಮಾಡ್ಕೊಂಡಿರೋ ಡೌನ್ಲೋಡ್ ಮಾಡ್ಕೊಳ್ಳಿ. ಅಂಡ್ ಹಾಲ್ ಟಿಕೆಟ್ ಬಿಟ್ಟಾದ್ಮೇಲೆ ಕೆಲವೇ ಕ್ಷಣಗಳಲ್ಲಿ ಒಂದಿಷ್ಟು ಮೆಸೇಜಸ್ಗಳು ಬಂದವು. ಅದೇನು ಅಂತಂದ್ರೆ ಕಂಪಲ್ಸರಿ ಕನ್ನಡದು ನಾವು ಆಲ್ರೆಡಿ ಪರೀಕ್ಷೆ ಪಾಸ್ ಆಗಿದ್ದೀವಿ. ಸೊ ಆದರೂ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಕ್ ಹೋದಾಗ ಕಡ್ಡಾಯ ಕನ್ನಡ ರಿಲೇಟೆಡ್ ನಮಗೆ ಈ ರೀತಿ ಮೆಸೇಜ್ ಬರ್ತಾ ಇದ್ರಿಂದ ಒಂದಿಷ್ಟು ಸ್ಕ್ರೀನ್ ಶಾಟ್ಸ್ಗಳನ್ನ ಕಳಿಸಿದ್ರಿ. ನೋಡಿ, ಯಾರು ಕಡ್ಡಾಯ ಕನ್ನಡ ಪರೀಕ್ಷೆ ಹಿಂದೆ KE ನಡೆಸಿದ ಪಾಸ್ ಆಗಿದ್ದೀರಾ ಅದನ್ನ ನಿಮಗೆ ಅಪ್ಲಿಕೇಶನ್ ಹಾಕುವಾಗ ಮೆನ್ಷನ್ ಮಾಡೋದಕ್ಕೆ ಅವಕಾಶ ಇತ್ತು. ಅಂದ್ರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡನ ಅಥವಾ ಈ ಹಿಂದೆ ನಡೆದಿರೋ ಯಾವ್ದಾದ್ರು ಎಕ್ಸಾಮ್ ಅಲ್ಲಿ ಕಡ್ಡಾಯ ಕನ್ನಡ ಪಾಸ್ ಆಗಿದ್ದೀರಾ ಅಂತ ಯಾರದನ್ನ ಮೆನ್ಷನ್ ಮಾಡಿಲ್ಲ ನೋಡಿ, ಇನ್ನೊಂದ್ಸಲ ಕರೆಕ್ಟ್ ಆಗಿ ನೆನಪು ಮಾಡ್ಕೊಳ್ಳಿ. ಯಾರು ಮಾಡಿಲ್ಲ ಅಂತವ್ರು ಈ ಹಿಂದೆ ನಡೀತು ಎಕ್ಸಾಮ್, ಸೊ ಅದಕ್ಕೆ ನೀವು ಅಟೆಂಡ್ ಆಗ್ಬೇಕಿತ್ತು. ಇನ್ ಕೇಸ್ ನೀವಲ್ಲೂ ಏನೋ ಮೆನ್ಷನ್ ಮಾಡಿಲ್ಲ ನಾವು, ಬಟ್ ಎಕ್ಸಾಮ್ ಕೂಡ ಅಟೆಂಡ್ ಆಗಿಲ್ಲ ಅಂದ್ರೆ ಹಾಲ್ ಟಿಕೆಟ್ದು ಖಂಡಿತವಾಗಿ ಸಮಸ್ಯೆ ಆಗುತ್ತೆ. ಇನ್ ಕೇಸ್ ಇಲ್ಲ ನಾವು ಮೆನ್ಷನ್ ಮಾಡಿದ್ದೀವಿ ಅಂದ್ರೆ ಓಕೆ, ಅಥವಾ ಕಡ್ಡಾಯ ಕನ್ನಡ ಪರೀಕ್ಷೆ ಅಟೆಂಡ್ ಆಗಿದ್ರು ಕೂಡ ಹಾಲ್ ಟಿಕೆಟ್ ಯಾವುದೇ ಸಮಸ್ಯೆ ಆಗಲ್ಲ. ಅಂಡ್ ಇನ್ನೊಂದು ಅಂತಂದ್ರೆ ಇದು ಓನ್ಲಿ FDA ಎಕ್ಸಾಮ್ದು ಮಾತ್ರ ಹಾಲ್ ಟಿಕೆಟ್ ಬಿಟ್ಟಿರುವಂತದ್ದು. STRR ಅಪ್ಲೈ ಮಾಡಿದ್ರೆ ಸೊ ಅವ್ರದ್ದು ಇಲ್ಲ, ಅದಕ್ಕೆ ಗಾಬರಿ ಆಗಕ್ಕೆ ಹೋಗ್ಬೇಡಿ. ಕೆಲವರಿಗೆ ಡೀಟೇಲ್ಸ್ ತೋರಿಸ್ತಾ ಇಲ್ಲ ಅಂತ ಹೇಳಿ ಸಮಸ್ಯೆ ಮಾಡ್ಕೊಳ್ತಾ ಇದ್ರೆ ಅದೇನು ಇಲ್ಲ. ಅಂಡ್ ಎನ್ರೋಲ್ಮೆಂಟ್ ಐಡಿಯನ್ನ ಕರೆಕ್ಟ್ ಆಗಿ ಫಿಲ್ ಮಾಡಿ. ಸೊ ಬೇಸಿಕ್ ಡೀಟೇಲ್ಸ್ ಏನೇನಿದೆ ಅದೆಲ್ಲ ಕರೆಕ್ಟ್ ಆಗಿ ಹಾಕಿ. ಕ್ಯಾಪ್ಚಾ ಶೋ ಆಗ್ತಾ ಇದೆ ಅನ್ನೋ ಸಮಸ್ಯೆ ಹೇಳ್ತಾ ಇದ್ರಿ. ಹಾಲ್ ಟಿಕೆಟ್ ಡೌನ್ಲೋಡ್ ಆದ್ಮೇಲೆ ಸೊ ಕರೆಕ್ಟ್ ಆಗಿ ಸೂಚನೆಗಳನ್ನ, ಡ್ರೆಸ್ ಕೋಡ್ದು ಏನೇನಿದೆ ಟೈಮಿಂಗ್ಸ್ ಎಲ್ಲವನ್ನ ಕರೆಕ್ಟ್ ಆಗಿ ನೋಡಿಕೊಂಡು ಪರೀಕ್ಷೆಗೆ ಅಟೆಂಡ್ ಆಗಿ. ಯಾರ್ದು ಹಾಲ್ ಟಿಕೆಟ್ ಇನ್ನೂ ಸಮಸ್ಯೆ ಆಗ್ತಾ ಇದೆ, ಡೌನ್ಲೋಡ್ ಮಾಡ್ಕೊಳಕ್ ಆಗ್ತಿಲ್ಲ, ಸೊ ನಿಮ್ಮ ID ಮತ್ತು ನೇಮ್ ಏನಿದೆ ಸೊ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ಅದನ್ನ ಚೆಕ್ ಮಾಡ್ತೀನಿ. ಅಂಡ್ ಅದರ ಜೊತೆ ಕಡ್ಡಾಯ ಕನ್ನಡದು ಕ್ಲಾರಿಫಿಕೇಶನ್ ಈ ಹಿಂದೆ ತುಂಬಾ ಸಲ ನಾನು ಕೊಟ್ಟಿದ್ದೆ ಅಂಡ್ ಅದ್ರ ಬಗ್ಗೆ ತಿಳಿಸಿದ್ದೆ ಕೂಡ. ಆದ್ರೂ ನೆಗ್ಲೆಕ್ಟ್ ಮಾಡಿ ಕೆಲವರು ಏನಾದರೂ ಅಪ್ಲಿಕೇಶನ್ ಹಾಕುವಾಗ ನಾನು ಮೆನ್ಷನ್ ಮಾಡೇ ಇಲ್ಲ ಬಟ್ ಎಕ್ಸಾಮ್ ಕೂಡ ಅಟೆಂಡ್ ಆಗಿಲ್ಲ ಅಂತಂದ್ರೆ ಅದು ಯಾರು ಏನು ಮಾಡೋಕ್ಕಾಗಲ್ಲ. ಈಗ ನೀವು ಸಮಸ್ಯೆಗೆ ಹಾಕೊಂಡಂಗೆ. ಇಲ್ಲ, ನಾನು ಸರಿಯಾಗಿ ಎಲ್ಲವೂ ಡೀಟೇಲ್ಸ್ ಪ್ರೊವೈಡ್ ಮಾಡಿದ್ದೀನಿ ಅಂಡ್ ಮಾಡಿದ್ದಿಲ್ಲ ಅಂದ್ರೆ ಎಕ್ಸಾಮ್ ಬರೀಬೇಕಾಗಿತ್ತು, ಬರ್ದಿದ್ರೆ ಏನೂ ಸಮಸ್ಯೆ ಇಲ್ಲ. ಹಾಲ್ ಟಿಕೆಟ್ ಕ್ಲಿಯರ್ ಆಗಿ ಡೌನ್ಲೋಡ್ ಆಗುತ್ತೆ. ಅಪ್ಕಮಿಂಗ್ ಎಕ್ಸಾಮ್ಗೆ ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡಿ. ಅಂಡ್ ಯಾವುದೇ ಕಾರಣಕ್ಕೂ ಕೊನೆಯ ಮೂಮೆಂಟ್ಗಳು ಅಂದ್ರೆ ಕೊನೆಯ ಕ್ಷಣ, ಒಂದು 4-5 ದಿನಗಳು ಅಥವಾ ಎಕ್ಸಾಮ್ ಬಿಫೋರ್ ನೀವು ಹೆಲ್ತ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಕರೆಕ್ಟಾಗಿ ನೋಡ್ಕೊಳ್ಳಿ. PYQ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಸ್ವಲ್ಪ ಹೆಚ್ಚು ಬಿಡಿಸಿ. ಈ ನೋಟಿಫಿಕೇಶನ್ ಹೇಳ್ತೀನಲ್ಲ ತುಂಬಾ ಇಂಪಾರ್ಟೆಂಟ್. ಕಳೆದ 1-2 ವರ್ಷದಿಂದ ನಿಮ್ಗೆ ಗೊತ್ತಿದೆ ಏನೆಲ್ಲ ನಡೀತಾ ಇದೆ ನೋಟಿಫಿಕೇಶನ್ಗಾಗಿ ಹೋರಾಟ. ಏನಾದರೂ ಕೂಡ ನೋಟಿಫಿಕೇಶನ್ ಮಾಡ್ತಾ ಇಲ್ಲ ಅಂಥದ್ರಲ್ಲಿ ಇದು ಬಿಟ್ಟಿದ್ದಾರೆ. ಸೊ ಚೆನ್ನಾಗಿ ಪರೀಕ್ಷೆಯ ತಯಾರಿ ಮಾಡಿಕೊಂಡು ಎಕ್ಸಾಮ್ ಬರೀರಿ. ಯಾವುದೇ ಕಾರಣಕ್ಕೂ ಗೊಂದಲಗಳು ಏನು ಇಟ್ಕೊಳ್ಳೋಕೆ ಹೋಗಬೇಡಿ. ಕ್ಲಿಯರ್ ಆಗಿ ನಿಮ್ಮ ಒಂದು ತಯಾರಿಯ ಪ್ರಕಾರ ಪರೀಕ್ಷೆ ಬರೆದು ಯಶಸ್ವಿಯಾಗಿ. ಅಂಡ್ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಹಾಲ್ ಟಿಕೆಟ್ ರಿಲೇಟೆಡ್ ಮತ್ತೆ ಈ ಪರೀಕ್ಷೆ ಕುರಿತು ಯಾವುದೇ ಡೌಟ್ಸ್ ಇದ್ರೂ ಕೂಡ ದಯವಿಟ್ಟು ಕಮೆಂಟ್ ಮಾಡಿ, ಉತ್ತರಿಸ್ತೀನಿ ಅಂತ ಹೇಳ್ತಾ ಧನ್ಯವಾದ.